ಹಾಯ್ ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ದುಬೈ ದೇವರಾಜ್ ಮಾತಾಡ್ತಾ ಇರೋದು. ಈ ದಿನ ನಾನು ಇಲ್ಲಿ ದುಬೈಗೆ ಬಂದಿದ್ದೀನಿ. ದುಬೈನಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಬ್ಲೂ ವಾಟರ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರೋದು ನೋಡ್ತಾ ಇದ್ದೀರಾ. ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಇದು ಬಂದು ನಿಮಗೆ ದುಬೈ ಫೆಸ್ಟಿವಲ್ ಸಿಟಿ ಮಾಲ್ನ ಹತ್ತಿರದಲ್ಲಿರುವಂಥ ಈ ನೋಡ್ತಾ ಇದ್ದೀರಲ್ಲ. ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ತೋರಿಸ್ತಾ ಇರೋದು ಏನಂದರೆ, ಈ ಸುಂದರವಾದ ಸ್ಥಳನ ಹೇಗೆ ನಿರ್ಮಿಸಿದ್ದಾರೆ ಅಂದರೆ, ಈ ಅರಬಿಕ್ಸು ಸಮುದ್ರದ ತೀರದಲ್ಲಿ ಇವರು ಮೊದಲು ಮುತ್ತು ಮಾರ್ತಾ ಇದ್ದಂಥವ್ರು. ಈಗ ಮುತ್ತು ಮಾರ್ತಾ ಇದ್ದವರು ದೇಶದಲ್ಲಿ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂದರೆ ಹೇಳೋದಕ್ಕೆ ಅಸಾಧ್ಯ. ನೋಡಿ ಸ್ನೇಹಿತರೆ, ತುಂಬ ಎತ್ತರವಾದ ಬಿಲ್ಡಿಂಗ್ಗಳು, ಮತ್ತು ಇವರು ಸಮುದ್ರದಿಂದ ಕೇನಲ್ನ ಕ್ರೂಸ್ ಹೋಗೋದಕ್ಕೆ ದಾರಿ ಮಾಡಿದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರ. ಇಲ್ಲಿ ಸುಮಾರು ಕ್ರೂಸ್ಗಳು ಮೂವ್ ಆಗ್ತಾ ಇದೆ. ಹಾಗೆ ಕ್ರೂಸ್ ಮಾಡಿ ಅದರಿಂದ ಕೂಡ ಅವರು ಗೌರ್ಮೆಂಟ್ನ ಒಂದು ಟ್ರಾವೆಲ್ಸ್ ಥರ ಮಾಡಿದ್ದಾರೆ. ಅದನ್ನು ನೀವು ನೋಡ್ಬೋದು. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ BMTC ರಸ್ತೆ ಸಾರಿಗೆ ಇದೆ, ಅದೇ ರೀತಿ ಕ್ರೂಸ್ನಲ್ಲೂ ಕೂಡ ಟ್ರಾವೆಲ್ಸ್ ಟಿಕೆಟ್ ತೊಗೊಂಡು ನೀವು ಎಲ್ಲಿಗಾದರೂ ಹೋಗ್ಬೇಕು ಅಂದರೆ ಟ್ರಾವೆಲ್ ಮಾಡ್ಬೋದು ದುಬೈ ಸಿಟಿ ಒಳಗೆ. ಈ ಸುಂದರವಾದ ಸ್ಥಳ ನಿರ್ಮಿಸೋದಕ್ಕೆ ಮುಖ್ಯವಾಗಿ ಇವ್ರದ್ದು ಟೂರಿಸಮೇ ಕಾರಣ. ಟೂರಿಸಮ್ ಮಾಡೋದಕ್ಕೋಸ್ಕರ ಎಷ್ಟು ಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಸುಮಾರು 50 ವರ್ಷದಲ್ಲಿ ಇವರು ತುಂಬ ಬೇಗ ಇಂಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಸುಮಾರು ಈ ಸ್ಥಳ ಎಷ್ಟು ಸುಂದರವಾಗಿದೆ. Jeddah Festival City Mall here.